ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದ ಹೆಮ್ಮೆಯ ಸುಪುತ್ರಿ ವಿಶ್ರಾಂತ ಕೆಎಸ್ಆರ್ಟಿಸಿ ಹೆಡ್ ಮೆಕ್ಯಾನಿಕಲರಾದ ಭೀಮಪ್ಪ ಮಲ್ಲಪ್ಪ ಕೋಟ್ಯಾಗೋಳ್ ಇವರ ಮಗಳಾದ ಡಾಕ್ಟರ್ ಮಿಥಿಲ್ ಭೀಮಪ್ಪ ಕೋಟ್ಯಾಗೋಳ್ ಇವಳು ಭೌತಶಾಸ್ತ್ರ ಎಂದರೆ ಫಿಸಿಕ್ಸ್ ವಿಷಯದಲ್ಲಿ ಧಾರವಾಡ ಯೂನಿವರ್ಸಿಟಿಯಿಂದ PhD ಪದವಿಯನ್ನು ಪಡೆದುಕೊಂಡಿದ್ದಾಳೆ. ಸತತ ಅಧ್ಯಯನ, ಛಲದಿಂದ ಮತ್ತು ಪರಿಶ್ರಮದಿಂದ ಇಟ್ಟ ಹೆಜ್ಜೆ, ದಿಟ್ಟ ಧೈರ್ಯದಿಂದ ಅಭ್ಯಾಸ ಮಾಡಿ PhD ಪದವಿ ಪಡೆದಿದ್ದಕ್ಕೆ ತೇಜ್ ಪ್ರಭು ವಾಹಿನಿ ಮೂಲಕ ಅವಳಿಗೆ ಹಾರ್ದಿಕ ಅಭಿನಂದನೆಗಳು. ಡಾಕ್ಟರ್ ಮಿಥಿಲ್ ಭೀಮಪ್ಪ ಕೋಟ್ಯಾಗೋಳ್ MSc PhD ಕೆಸೆಟ್ ಪದವಿಗಳನ್ನು ಹೊಂದಿದ್ದಾಳೆ. ತಂದೆ ಭೀಮಪ್ಪ ಮಲ್ಲಪ್ಪ ಕೋಟ್ಯಾಗೋಳ್ ರಿಟೈರ್ಡ್ KSRTC ಹೆಡ್ ಮೆಕ್ಯಾನಿಕಲ್ ಸಂಕೇಶ್ವರ್, ತಾಯಿ ಲಕ್ಷ್ಮೀ ಭೀಮಪ್ಪ ಕೋಟ್ಯಾಗೋಳ್, ಅಣ್ಣ ಡಾಕ್ಟರ್ ಮಲ್ಲಿಕಾರ್ಜುನ್ ಭೀಮಪ್ಪ ಕೋಟ್ಯಾಗೋಳ್, ವೈನಿ ಸೌಮ್ಯ ಮಲ್ಲಿಕಾರ್ಜುನ್ ಕೋಟ್ಯಾಗೋಳ್, ಮಗಳು ಸುಭೇಕ್ಷಾ ಸುಪೇತ್ರ ಸುಚಿತ್ರ ಮಲ್ಲಿಕಾರ್ಜುನ್ ಕೋಟ್ಯಾಗೋಳ್. ಇವಳ ಮುಂದಿನ ಗುರಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವುದು. ಡಾಕ್ಟರ್ ಮಿಥಿಲ್ ಭೀಮಪ್ಪ ಕೋಟ್ಯಾಗೋಳ್ ಇವರಿಗೆ ಮುಂದಿನ ಹೆಜ್ಜೆಗೆ ಮತ್ತು ಮುಂದಿನ ಭವಿಷ್ಯಕ್ಕೆ ಅವರಿಗೆ ಶುಭವಾಗಲಿ ಎಂದು ತೇಜ್ ಪ್ರಭು ವಾಹಿನಿ ಮೂಲಕ ಶುಭಾಶಯಗಳು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಮಿಥಿಲ್ ಕೋಟ್ಯಾಗೋಳ್. ನನ್ನ ತಂದೆ ಹೆಸರು ಭೀಮಪ್ಪ ಹಾಗೂ ನನ್ನ ತಾಯಿ ಹೆಸರು ಲಕ್ಷ್ಮೀ ಕೋಟ್ಯಾಗೋಳ್. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಗಂಡು ಮಕ್ಕಳ ಶಾಲೆ ಸಂಕೇಶ್ವರದಿಂದ ಮುಗಿಸಿದ್ದೇನೆ. ತದನಂತರ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಏಕಲವ್ಯ ಮಾದರಿ ವಸತಿ ಶಾಲೆ ತವಗಲ್ಲಿ ಮುಗಿಸಿದ್ದೇನೆ. ನಂತರ PUC ಮತ್ತು ಡಿಗ್ರಿಯನ್ನು SDVS ಸಂಘದ ಕಾಲೇಜ್ ಸಂಕೇಶ್ವರದಿಂದ ಮುಗಿಸಿದ್ದೇನೆ. ತದನಂತರ ನನ್ನ MSc ಮತ್ತು PhD ಡಿಗ್ರಿಯನ್ನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಮುಗಿಸಿದ್ದೇನೆ. ನನ್ನ PhD ಮಾರ್ಗದರ್ಶಕರ ಹೆಸರು ಪ್ರೊಫೆಸರ್ ಶ್ರೀಮತಿ ಜಯಶ್ರೀ ಜೆ ಟೊನ್ನನವರ್, ಹಿರಿಯ ಪ್ರಾಧ್ಯಾಪಕರು ಕರ್ನಾಟಕ ಯೂನಿವರ್ಸಿಟಿ ನನ್ನ PhD ಮಾರ್ಗದರ್ಶಕರ ಹೆಸರು ಪ್ರೊಫೆಸರ್ ಜಯಶ್ರೀ ಜಗದೀಶ್ ಟೊನ್ನನವರ್, ಹಿರಿಯ ಪ್ರಾಧ್ಯಾಪಕರು ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಅವರು ನನ್ನ PhD ಪದವಿಯಲ್ಲಿ ತುಂಬ ಪ್ರೋತ್ಸಾಹದಾಯಕವಾಗಿ ನನಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿದರು. ನನ್ನ PhD ಮಾರ್ಗದರ್ಶಕರ ಹೆಸರು ಪ್ರೊಫೆಸರ್ ಜಯಶ್ರೀ ಜಗದೀಶ್ ಟೊನ್ನನವರ್, ಹಿರಿಯ ಪ್ರಾಧ್ಯಾಪಕರು ಡಿಪಾರ್ಟ್ಮೆಂಟ್ ಆಫ್ ಫಿಸಿಕ್ಸ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಅವರು ನನ್ನ PhD ಪದವಿಯಲ್ಲಿ ತುಂಬ ಪ್ರೋತ್ಸಾಹದಾಯಕವಾಗಿ ನನಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿದರು. ಅವರ ಡಿಪಾರ್ಟ್ಮೆಂಟಲ್ಲಿ ನಮಗೆ ಭೌತಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಪ್ರತ್ಯೇಕ ರಿಸರ್ಚ್ ಲ್ಯಾಬ್ರೋಟರಿಗಳು ಇದ್ದವು. ಅಲ್ಲಿ ನಾನು ಬೆಳಗ್ಗೆ 8ರಿಂದ ಸಂಜೆ 6ರವರೆಗೂ ಅಧ್ಯಯನವನ್ನು ಮಾಡುತ್ತಿದ್ದೆ. ತದನಂತರ ರೂಮಿಗೆ ಬಂದು ನಾನು ಸುಮಾರು ರಾತ್ರಿ 1 ಗಂಟೆಯವರೆಗೆ ನನ್ನ ಅಧ್ಯಯನವನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ನನ್ನ ತಂದೆ ತಾಯಿ ಹಾಗೂ ನನ್ನ ಅಣ್ಣನ ಪ್ರೋತ್ಸಾಹದಿಂದ ಈ PhD ಪದವಿಯನ್ನು ಮುಗಿಸಲು ಸಾಧ್ಯವಾಯಿತು. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.